ಅಮೆರಿಕ ಚೀನಾ ನಡುವಿನ ವೈಮನಸ್ಸು ಇಂದು ನಿನ್ನೆಯದಲ್ಲ. ಆದರೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಸುಂಕ ನೀತಿ ಉಭಯ ದೇಶಗಳ ನಡುವಿನ ಕಂದಕವನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಯುಎಸ್ ಸರ್ಕಾರಿ ಅಧಿಕಾರಿಗಳೇ ನೀಡಿರತಕ್ಕಂಥ ಹೊಸ ಸೂಚನೆಯೇ ಸಾಕ್ಷಿ. ಹೌದು, ಅಮೆರಿಕದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಚೀನಾದ ನಾಗರಿಕರೊಂದಿಗೆ ಪ್ರೇಮ ಸಂಬಂಧ ಮತ್ತು ಲೈಂಗಿಕ ಸಂಬಂಧವನ್ನ ಹೊಂದುವಂತಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದೆ. ಅಮೆರಿಕದ ರಾಯಭಾರಿ ನಿಕ್ ಬರ್ನ್ಸ್ ಕಳೆದ ಜನವರಿಯಲ್ಲಿಯೇ ಈ ಕಠಿಣ ನಿಯಮವನ್ನ ಜಾರಿಗೆ ತಂದಿದ್ದು, ಭದ್ರತಾ ಕಾರಣಗಳಿಂದಾಗಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ನಿಯಮವು ಅಮೆರಿಕದ ಮಹಿಳಾ ಅಥವಾ ಪುರುಷ ಅಧಿಕಾರಿಗಳು ಮತ್ತು ಅವರ ಕುಟುಂಬದ ಮಹಿಳಾ ಅಥವಾ ಪುರುಷ ಸದಸ್ಯರು ಚೀನಾದ ಮಹಿಳಾ ಅಥವಾ ಪುರುಷ ನಾಗರಿಕರೊಂದಿಗೆ ಪ್ರೇಮ ಸಂಬಂಧ ಮತ್ತು ಲೈಂಗಿಕ ಸಂಬಂಧವನ್ನ ಹೊಂದುವಂತಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಇನ್ನು ಚೀನಾವು ಹನಿಫೋಟ್ ತಂತ್ರಗಳನ್ನ ಬಳಸಿ ಮಾಹಿತಿಯನ್ನ ಕದೀತಾ ಇದೆ ಎಂಬಂಥ ಆರೋಪದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆಯಂತೆ. ಇನ್ನು ಈ ಹಿಂದೆ ಉನ್ನತ ಮಟ್ಟದ ಅಧಿಕಾರಿಗಳು ಮಾತ್ರ ಚೀನಾದ ನಾಗರಿಕರೊಂದಿಗೆ ಪ್ರೇಮ ಮತ್ತು ಲೈಂಗಿಕ ಸಂಬಂಧವನ್ನ ಹೊಂದುವಂತಿಲ್ಲ ಎಂಬಂಥ ನಿಯಮವಿತ್ತು. ಇದೀಗ ಈ ನಿಯಮವನ್ನ ಎಲ್ಲಾ ಹಂತದ ಅಧಿಕಾರಿಗಳಿಗೆ ಅನ್ವಯವಾಗುವಂತೆ ಜಾರಿಗೊಳಿಸಲಾಗಿದೆ. ಇನ್ನು ಈ ಹೊಸ ನಿಯಮವು ಅಮೆರಿಕ ಮತ್ತು ಚೀನಾ ನಡುವಿನ ಉದ್ವಿಗ್ನತೆಯನ್ನ ತೋರಿಸ್ತಾ ಇದೆ. ಅಂದಹಾಗೆ ಈ ಎರಡೂ ದೇಶಗಳ ನಡುವೆ ವ್ಯಾಪಾರ, ತಂತ್ರಜ್ಞಾನ ಮತ್ತು ಭೌಗೋಳಿಕ ಸ್ಪರ್ಧೆಯಲ್ಲಿಯೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಅಲ್ಲದೆ ಬೇರೆ ದೇಶಗಳಲ್ಲಿ ಅಮೆರಿಕದ ರಾಯಭಾರಿಗಳು ಅಲ್ಲಿನ ಸ್ಥಳೀಯರನ್ನ ಪ್ರೀತಿಸೋದಕ್ಕೆ ಅಥವಾ ಮದುವೆಯಾಗೋದಕ್ಕೆ ಅನುಮತಿ ಇದೆ. ಆದರೆ ಚೀನಾದಲ್ಲಿ ಮಾತ್ರ ಅಂತಹ ಸಂಬಂಧಗಳನ್ನ ನಿಷೇಧಿಸಲಾಗಿದೆ. ಈ ಹಿಂದೆ ಅಮೆರಿಕದ ಸಿಬ್ಬಂದಿ ಚೀನಿ ಪ್ರಜೆಗಳೊಂದಿಗೆ ಯಾವುದೇ ಸಂಬಂಧವನ್ನ ಹೊಂದಿದ್ರೆ ತಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಬೇಕಿತ್ತು. ಆದರೆ ಈಗ ಯಾವುದೇ ಪ್ರೇಮ ಸಂಬಂಧವನ್ನ ಹೊಂದುವಂತಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಒಂದು ವೇಳೆ ಚೀನಿ ಪ್ರಜೆಗಳೊಂದಿಗೆ ಸಂಬಂಧ ಹೊಂದಿರೋದು ವಿನಾಯಿತಿ ಪಡೆಯಲು ಅರ್ಜಿ ಸಲ್ಲಿಸಬೇಕು. ಆದರೆ ವಿನಾಯಿತಿ ಸಿಗದಿದ್ರೆ ಅವರು ಸಂಬಂಧವನ್ನ ಕೊನೆಗೊಳಿಸಬೇಕು ಅಥವಾ ತಮ್ಮ ಸ್ಥಾನವನ್ನ ತೊರೆಯಬೇಕು. ಈ ನಿಯಮವನ್ನ ಉಲ್ಲಂಘಿಸಿದ್ರೆ ಸಂಬಂಧಪಟ್ಟಂತಹ ಸಿಬ್ಬಂದಿಯನ್ನ ತಕ್ಷಣವೇ ಚೀನಾದಿಂದ ಹೊರಗೆ ಕಳಿಸಲಾಗುವುದು ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ.